ವಿದ್ಯಾರ್ಥಿಯ ಜ್ಞಾನ, ಕೌಶಲ್ಯ, ಮನೋಭಾವ, ಪ್ರಗತಿ ಮತ್ತು ಸಾಧನೆಯನ್ನು ಕ್ರಮಬದ್ಧವಾಗಿ ಅಳೆಯುವುದು, ಪರಿಶೀಲಿಸುವುದು ಮತ್ತು ನಿರ್ಣಯಿಸುವ ಒಂದು ಪ್ರಕ್ರಿಯೆಯಾಗಿದೆ. ಕಾರ್ಟರ್ ಅವರ ಪ್ರಕಾರ ಮೌಲ್ಯಮಾಪನವೆಂದರೆ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಮೌಲ್ಯವನ್ನು ನಿರ್ಣಯಿಸುವ ಕ್ರಮವಾಗಿದೆ. ಅದೇ ರೀತಿ ಬ್ಲೂಮ್ ಅವರ ಪ್ರಕಾರ ಮೌಲ್ಯಮಾಪನವು ಶಿಕ್ಷಣದ ಗುರಿಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಲಾಗಿದೆ ಎಂಬುದನ್ನು ನಿರ್ಧರಿಸುವ ಪ್ರಕ್ರಿಯೆಯಾಗಿದೆ. ಥಾರ್ನ್ಡೈಕ್ ಅವರ ಪ್ರಕಾರ ಮೌಲ್ಯಮಾಪನವೆಂದರೆ ಅಳೆಯಲ್ಪಟ್ಟ ಮಾಹಿತಿಯ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳುವ ಒಂದು ಪ್ರಕ್ರಿಯೆಯಾಗಿದೆ. ಶಿಕ್ಷಣಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ಮೌಲ್ಯಮಾಪನ ಎಂದರೆ ವಿದ್ಯಾರ್ಥಿಯ ಬೌದ್ಧಿಕ, ಭಾವನಾತ್ಮಕ ಮತ್ತು ಕಾರ್ಯಾತ್ಮಕ ಬೆಳವಣಿಗೆಯನ್ನು ಒಟ್ಟಾರೆಯಾಗಿ ಅಳೆಯುವ ಒಂದು ಸಮಗ್ರ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆ ಮೌಲ್ಯಮಾಪನದ ಉದ್ದೇಶಗಳೇನೆಂದರೆ ವಿದ್ಯಾರ್ಥಿಯ ಶೈಕ್ಷಣಿಕ ಬೆಳವಣಿಗೆಯನ್ನು ತಿಳಿಸುವಂಥದ್ದಾಗಿದೆ. ಶಕ್ತಿಗಳು ಮತ್ತು ದುರ್ಬಲತೆಗಳನ್ನು ಗುರುತಿಸುವುದು, ವಿದ್ಯಾರ್ಥಿಗಳಿರುವಂತಹ ಸಬಲತೆ ಮತ್ತು ದುರ್ಬಲತೆಗಳನ್ನು ಗುರುತಿಸುವುದಾಗಿದೆ. ಬೋಧನಾ ವಿಧಾನವನ್ನು ಸುಧಾರಿಸುವಂಥ ಪ್ರಕ್ರಿಯೆಯಾಗಿದೆ. ವಿದ್ಯಾರ್ಥಿಗೆ ಪ್ರೇರಣೆ ನೀಡಲು ಸಹಾಯಕವಾಗುತ್ತದೆ ಮತ್ತು ಮಾರ್ಗದರ್ಶನ, ಸಲಹೆ ನೀಡಲು ಇದು ಸಹಾಯ ಮಾಡುವುದು. ಅದೇ ರೀತಿಯಾಗಿ ಶ್ರೇಣೀಕರಣ ವಿದ್ಯಾರ್ಥಿಗಳನ್ನು ಗ್ರೇಡ್ ನಿರ್ಧರಿಸಲು ಇದು ಉತ್ತಮ ಒಂದು ಸಾಧನ ಆಗಿದೆ ಅಂತ ಹೇಳ್ಬೋದಾಗಿದೆ. ಮೌಲ್ಯಮಾಪನದ ವಿಧಗಳು, ಇದರಲ್ಲಿ ರೂಪಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ ಮತ್ತು ನಿರಂತರ ಸಮಗ್ರ ಮೌಲ್ಯಮಾಪನ 3 ರೀತಿಯಾದಂಥ ಮೌಲ್ಯಮಾಪನದ ಪ್ರಕಾರಗಳಿವೆ. ಕಲಿಕೆಯ ಸಮಯದಲ್ಲಿ ನಡೆಸುವ ಮೌಲ್ಯಮಾಪನಕ್ಕೆ ರೂಪಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಅದೇ ರೀತಿ ಪಾಠದ ಅಂತ್ಯದಲ್ಲಿ ನಡೆಸುವಂಥ ಒಂದು ಮೌಲ್ಯಮಾಪನಕ್ಕೆ ಸಂಕಲನಾತ್ಮಕ ಅಂತ ಹೇಳ್ತೀವಿ. ನಿರಂತರವಾಗಿ ವಿದ್ಯಾರ್ಥಿಯ ಸಂಪೂರ್ಣ ಬೆಳವಣಿಗೆಯನ್ನು ಅಳೆಯುವುದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವಾಗಿದೆ. ಇನ್ನು ಮೌಲ್ಯಮಾಪನದ ಮಹತ್ವ, ವಿದ್ಯಾರ್ಥಿಯ ಒಟ್ಟಾಗಿ ಅಭಿವೃದ್ಧಿಗೆ ಇದು ಸಹಕರಿಸುತ್ತದೆ. ಶಿಕ್ಷಕರ ಬೋಧನಾ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಶಿಕ್ಷಣ ವ್ಯವಸ್ಥೆಯ ದೋಷಗಳನ್ನು ಪತ್ತೆ ಹಚ್ಚುತ್ತದೆ. ವಿದ್ಯಾರ್ಥಿಯನ್ನು ಆತ್ಮವಿಶ್ವಾಸದಿಂದ ಕಲಿಯಲು ಇದು ಪ್ರೇರೇಪಿಸುತ್ತದೆ. ಮೌಲ್ಯಮಾಪನವು ಕೇವಲ ಅಂಕ ನೀಡುವ ಒಂದು ಪ್ರಕ್ರಿಯೆ ಆಗಿಲ್ಲ, ಅದು ವಿದ್ಯಾರ್ಥಿಯ ಸಂಪೂರ್ಣ ವ್ಯಕ್ತಿತ್ವ ವಿಕಾಸವನ್ನು ತಿಳಿಯುವ ಮಹತ್ವದ ಶೈಕ್ಷಣಿಕ ಸಾಧನೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಈ ಮೌಲ್ಯಮಾಪನದ ವಿಧಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಲು ಪ್ರಯತ್ನ ಮಾಡಲಾಗುತ್ತದೆ. ಧನ್ಯವಾದಗಳು.